ಏನಿಲ್ಲ, ಈಗ ಕಳೆದ 5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ 170 ರೂಪಾಯಿ. ಆಮೇಲೆ ಗೃಹಲಕ್ಷ್ಮಿದು 2 ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿದೆ, 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತಂದ್ರು ಇವರು ಮ್ಯಾನಿಫೆಸ್ಟೋದಲ್ಲಿ. ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಕೂಡ ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತು, ಅಕ್ಕಿ ಕೊಡ್ಲಿಲ್ಲ, 34 ರೂಪಾಯಿ ಕೊಡ್ಲಿಲ್ಲ. ಸೊ ಇವರೇನು ಮಾಡಿದ್ರು, ಇಲ್ಲ 170 ರೂಪಾಯಿ ಅದರ ಬದಲಿಗೆ ದುಡ್ಡು ಕೊಡ್ತೀವಿ ಅಂತೇಳಿ. ಈಗ ಕೇಂದ್ರ ಹೇಳ್ತಾ ಇದೆ ಅಕ್ಕಿ ತಗೊಳ್ಳಿ 22 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಈಗ ಇವರು ತಗೊಳಕ್ ರೆಡಿ ಇಲ್ಲ. ಒಂದು ಲೆಕ್ಕದಲ್ಲಿ ಈಗ ರಾಜ್ಯ ಸರ್ಕಾರ ತಗೊಂಡ್ರೆ ಲಾಭ ಇದೆ. 1200 ಅಂದ್ರೆ 10 ರೂಪಾಯಿ ಉಳಿಯುತ್ತೆ 1 ಕೆಜಿ ಅಕ್ಕಿಯಲ್ಲಿ. 34 ರೂಪಾಯಿಗೆ ಇವ್ರು ಕೇಳಿದ್ದು, ಈಗ 22 ರೂಪಾಯಿಗೆ ಅವ್ರು ಬಂದ್ರಲ್ಲ. 22 ರೂಪಾಯಿ 50 ಪೈಸೆ ಕೊಡುವಂತ ಅನಿವಾರ್ಯತೆಗೆ ಬರಬೇಕಾಯ್ತು ಕೇಂದ್ರ ಸರ್ಕಾರ. ಈಗ 2080 ಕೋಟಿ ಉಳಿತಾಯ ಆಗುತ್ತೆ ರಾಜ್ಯ ಸರ್ಕಾರ. ಹೌದು, ಈಗ ಆ ಟೈಮಲ್ಲಿ ಕೇಂದ್ರ ಕೂಡ ಪಾಲಿಟಿಕ್ಸ್ ಮಾಡಿದೆ, ಅವತ್ತು ಮಾಡಬಾರ್ದಾಗಿತ್ತು. ಈಗ ಕಡಿಮೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾಗ ಇವರು ತಗೊಳ್ತಾ ಇಲ್ಲ, ಇವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಇಬ್ಬರು ಕೂಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ಪಾಲಿಟಿಕ್ಸ್ ಮಾಡಿ ಮತ್ತೊಂದು ಮಾಡಿ ಜನರಿಗೆ ಹೇಳೋದನ್ನು ನೀವೇನು ಹೇಳಿದ್ರೆ ಅದನ್ನು ಕೊಡ್ತಾ ಇದ್ದೀರಾ, ಕೊಡ್ತಾ ಇಲ್ಲ. ಜನಗಳು ಚೀಮಾರಿ ಆಗ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾವು ಎಷ್ಟು ದಿನ ಉಣ್ಬೇಕ್ರಿ ಸರ್? ಏನು ಸುಳ್ಳೆ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ. ಎಲೆಕ್ಷನ್ ಇದ್ಲಾರ ಕಾಲ್ ಬಿಟ್ಕೊಂತ ಬರ್ತಾರ ನಮ್ಮಲ್ಲಿ. ದುಡ್ಡು 1 ತಿಂಗಳು ಹಾಕ್ತಾರೆ, 2 ತಿಂಗಳು ಬಿಡ್ತಾರ. ಸುಳ್ಳೆ ಮುಂದೆ ಹ್ಯಾಂಗ ಇರ್ತಾನ ನಾವು ನೋಡ್ತೀವಿ. ಜನರು ಎಲ್ಲರೂ ಕಲ್ ಯಾವ ಸರ್ಕಾರ ಏನಲ್ಲ, ಇನ್ನ ದನ ಕಾಯಿರ್ಬೇಕು, ಅದಕ್ಕಿಂತ ಕಡಿಗಾರ ಸರ್ಕಾರ. ಸರ್ಕಾರ ನಡೆಸೋರ್ಗಿಂತ ದನ ಕಾಯೋರೇ ಬೆಸ್ಟು. ವೋಟ್ ಕೇಳೋಕೆ ಬನ್ನಿ ಅಂತಿದ್ದಾರೆ ರಾಜ್ಯದ ಜನ. ಜೀವ ಎಷ್ಟು ಅಂತ ತಡ್ಕೊಳ್ಳುತ್ತೆ ಸ್ವಾಮಿ. ಇವತ್ತು ದುಡ್ಡು ಬರುತ್ತೆ, ಅವತ್ತು ದುಡ್ಡು ಬರುತ್ತೆ ಅಂತ ಜಾತಕ ಪಕ್ಷಿ ತರ ಕಾದಿದ್ದೇ ಬಂತು. ಸರ್ಕಾರ ನಡೆಸೋರು ಮಾತ್ರ ಬಡ ಜನರ ಕೂಗು ಕೇಳ್ತಿಲ್ಲ. ಅದಕ್ಕೆ ಜನರು ಕೆರಳಿ ಕೆಂಡವಾಗಿ ಉಗಿಯುತ್ತಿದ್ದಾರೆ. 5 ತಿಂಗಳಿಂದ ನಿಂತದ, 5 ತಿಂಗಳಿಂದ ರೊಕ್ಕ ಕೊಟ್ಟಿಲ್ಲ ನಮ್ಗ. ಅಕ್ಕಿ ಇದ್ರ 5 ಕಿಲೋ, 2 ಕಿಲೋ ಜೋಳ, 3 ಕಿಲೋ ಅಕ್ಕಿ ಕೊಡ್ತಾರೆ. 3 ಕಿಲೋ ಅಕ್ಕಿ ನಾವು ಎಷ್ಟು ದಿನ ಉಣ್ಬೇಕ್ರಿ ಸರ್? ಬಡ ಜನರು ಎಲ್ಲಿಂದ ಬದುಕಬೇಕು? ಏನು ಬದುಕೋದಿಲ್ಲ, ಏನಿಲ್ಲ. ಈಗ ಎಲೆಕ್ಷನ್ ಇದ್ದಾಗ ಏನಂತಾರೆ, ಎಲ್ಲರೂ ಕಾಲು ಬಿದ್ಕಂತ ಬರ್ತಾರೆ ನಮ್ಮಲ್ಲಿ. ಈಗ ನಾವು ಯಾರು ಕಾಲು ಬಿಡ್ಬೇಕು? ಯಾರು ಕೇಳ್ತಾರೆ ನಮ್ಗೆ? ನೀವು ಉಂಡ್ರಿ ಅಂತ ಕೇಳ್ತಾರ, ಉಪವಾಸ ಇದ್ದೀರಿ ಅಂತ ಕೇಳ್ತಾರೆ, ಯಾರು ಕೇಳಂಗಿಲ್ಲ ನಮ್ಗೆ. ಈಗ ನಾವು ಬಿಕ್ಕಿ ಎತ್ತ ಟೈಮ್ ನಮಗೆ ಬಂದದ. ಇಂಥ ಪರಿಸ್ಥಿತಿದಾಗ ಬಡ ಜನರಿಗೆ ಇಷ್ಟು ತ್ರಾಸ ಮಾಡಬಾರ್ದು. ಸರ್ಕಾರ ಆಗಿ ನಿಂತ ಮೇಲೆ ಸರ್ಕಾರ ಬಡವ್ರ ಜನಿಗೆ ನೋಡೋದಿರ್ತದ. ಬಡವ್ರ ಜನಿಗೆ ನೋಡಲಿಲ್ಲ ಅಂದ್ರೆ ಇದು ಯಾವ ಸರ್ಕಾರ ಅಂತಾರೆ ಇವರಿಗೆ? ಯಾರು ಸರ್ಕಾರನಲ್ಲ ಏನಲ್ಲ, ಇನ್ನು ದನ ಕಾಯಿರ್ಬೇಕು, ಅದಕ್ಕಿಂತ ಕಡಿಗಾರ ಸರ್ಕಾರ. ನಮ್ಗೆ ಅನಜ ಕೊಡಲಕ್ರಿ, ದುಡ್ಡು ತಗೊಂಡು ಏನು ಮಾಡೋದು? ದುಡ್ಡು 1 ತಿಂಗಳು ಹಾಕ್ತಾರೆ, 2 ತಿಂಗಳು ಬಿಡ್ತಾರೆ. 3 ತಿಂಗಳು ಕೊಡೋದಿತ್ತಾರ 1 ತಿಂಗಳು ಹಾಕ್ತಾರೆ, 5 ತಿಂಗಳು ಕೊಡ್ತಾರೆ 1 ತಿಂಗಳು ಹಾಕ್ತಾರೆ. ಆಯ್ತು, ತಿಂಗಳನ್ನು ಸರಿಯಾಗಿ ಕೊಡಲ್ಲ. ನಾವೇನು ಕೊಂಡ್ಕೊಂಡು ಉಣ್ಬೇಕಾದ್ರಾಗ ಎಲ್ಲರೂ ತಲೆಗಿಟ್ಕೊಂಡು ಕೂತಾರಿದ. ಒಂದ್ಸಲ ಗೆಲ್ಸೋ ಅಂದಾರ 10 ಕಿಲೋ ಅಕ್ಕಿ 2,200 ರೂಪಾಯಿ ಹಾಕ್ತೀವಿ ಅಂದಾರ. ಇಲ್ಲಿವತ್ತನ ಹಾಕ್ಯಾರ. ಈಗ 3 ತಿಂಗಳಾಯ್ತು ರೊಕ್ಕ ಬಂದಿಲ್ಲ. ಇಲ್ಲಿ ಮ್ಯಾಗ ರೊಕ್ಕ ಅಟ್ಟೆ ಕಂಟಿನ್ಯೂ ಇಳತ್ತನ 2,200 ರೂಪಾಯಿ ಹಾಕಿದ್ರು, 10 ಕಿಲೋ ಅಕ್ಕಿ ಕೊಟ್ಟನು ಪಾಡಾಯ್ತು. ಹುಳಿಯ ಮುಂದೆ ಹ್ಯಾಂಗೆ ಗೆದಿತಾನ ನಾವು ನೋಡ್ತೀವಿ. ಜನರು ಎಲ್ಲರೂ ಕಲ್ತು. ಗೃಹಲಕ್ಷ್ಮಿನೂ ಇಲ್ಲ, ಅನ್ನಭಾಗ್ಯವೂ ಇಲ್ಲ. ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. 2 ತಿಂಗಳು ತೆಳಗ್ ಬಿದ್ದೀವಿ. ಏನು ಸುಳ್ಳೆ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ. ಬರಲ್ದು ಏನಿಲ್ಲ, ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಈ 6 ತಿಂಗಳು ಆಯ್ತು. ಸರ್ಕಾರ ನಡೆಸೋರು ಕಣ್ ಬಿಡ್ಬೇಕು, ಇಲ್ದಿದ್ರೆ ಜನರು ಸಿಡಿದೇಳೋದು ಪಕ್ಕ. ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಜೊತೆ ಮಲ್ಲಿಕಾರ್ಜುನ್ ಮರಕಲೆ, ಬೀದರ್, ರಿಪಬ್ಲಿಕ್ ಕನ್ನಡ. ಏನಿಲ್ಲ, ಈಗ ಕಳೆದ 5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ 170 ರೂಪಾಯಿ. ಆಮೇಲೆ ಗೃಹಲಕ್ಷ್ಮಿದು 2 ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿದೆ, 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತಂದ್ರು ಇವರು ಮ್ಯಾನಿಫೆಸ್ಟೋದಲ್ಲಿ. ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಕೂಡ ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತು, ಅಕ್ಕಿ ಕೊಡ್ಲಿಲ್ಲ, 34 ರೂಪಾಯಿ ಕೊಡ್ಲಿಲ್ಲ. ಸೊ ಇವರೇನು ಮಾಡಿದ್ರು, ಇಲ್ಲ 170 ರೂಪಾಯಿ ಅದರ ಬದಲಿಗೆ ದುಡ್ಡು ಕೊಡ್ತೀವಿ ಅಂತೇಳಿ. ಈಗ ಕೇಂದ್ರ ಹೇಳ್ತಾ ಇದೆ ಅಕ್ಕಿ ತಗೊಳ್ಳಿ 22 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಈಗ ಇವರು ತಗೊಳಕ್ ರೆಡಿ ಇಲ್ಲ. ಒಂದು ಲೆಕ್ಕದಲ್ಲಿ ಈಗ ರಾಜ್ಯ ಸರ್ಕಾರ ತಗೊಂಡ್ರೆ ಲಾಭ ಇದೆ. 1200 ಅಂದ್ರೆ 10 ರೂಪಾಯಿ ಉಳಿಯುತ್ತೆ 1 ಕೆಜಿ ಅಕ್ಕಿಯಲ್ಲಿ. 34 ರೂಪಾಯಿಗೆ ಇವ್ರು ಕೇಳಿದ್ದು, ಈಗ 22 ರೂಪಾಯಿಗೆ ಅವ್ರು ಬಂದ್ರಲ್ಲ. 22 ರೂಪಾಯಿ 50 ಪೈಸೆ ಕೊಡುವಂತ ಅನಿವಾರ್ಯತೆಗೆ ಬರಬೇಕಾಯ್ತು ಕೇಂದ್ರ ಸರ್ಕಾರ. ಈಗ 2080 ಕೋಟಿ ಉಳಿತಾಯ ಆಗುತ್ತೆ ರಾಜ್ಯ ಸರ್ಕಾರ. ಹೌದು, ಈಗ ಆ ಟೈಮಲ್ಲಿ ಕೇಂದ್ರ ಕೂಡ ಪಾಲಿಟಿಕ್ಸ್ ಮಾಡಿದೆ, ಅವತ್ತು ಮಾಡಬಾರ್ದಾಗಿತ್ತು. ಈಗ ಕಡಿಮೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾಗ ಇವರು ತಗೊಳ್ತಾ ಇಲ್ಲ, ಇವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಇಬ್ಬರು ಕೂಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ಪಾಲಿಟಿಕ್ಸ್ ಮಾಡಿ ಮತ್ತೊಂದು ಮಾಡಿ ಜನರಿಗೆ ಹೇಳೋದನ್ನು ನೀವೇನು ಹೇಳಿದ್ರೆ ಅದನ್ನು ಕೊಡ್ತಾ ಇದ್ದೀರಾ, ಕೊಡ್ತಾ ಇಲ್ಲ. ಜನಗಳು ಚೀಮಾರಿ ಆಗ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 3 ಕಿಲೋ ಅಕ್ಕಿ ನಾವು
ಎಷ್ಟು ದಿನ ಉಣ್ಬೇಕ್ರಿ ಸರ್? ಏನು ಸುಳ್ಳೆ ಹೇಳ್ತಾರ್ರಿ ಎಲ್ಲ ಬರ್ತಾವ ಅಂತಾರ. ಎಲೆಕ್ಷನ್ ಇದ್ಲಾರ ಕಾಲ್ ಬಿದ್ಕಂತ ಬರ್ತಾರ ನಮ್ಮಲ್ಲಿ. ದುಡ್ಡು 1 ತಿಂಗಳು ಹಾಕ್ತಾರೆ 2 ತಿಂಗಳು ಬಿಡ್ತಾರ. ಹುಲಿಯ ಮುಂದೆ ಹ್ಯಾಂಗ ಗೆಲ್ತಾನ ನಾವು ನೋಡ್ತೀವಿ ಜನರು ಎಲ್ಲರೂ ಕಲ್ ಯಾವ ಸರ್ಕಾರ ಏನಲ್ಲ, ಇನ್ನ ದನ ಕಾಯಿರ್ಬೇಕು, ಅದಕ್ಕಿಂತ ಕಡಿಗಾರ ಸರ್ಕಾರ. ಸರ್ಕಾರ ನಡೆಸೋರ್ಗಿಂತ ದನ ಕಾಯೋರೇ ಬೆಸ್ಟು. ವೋಟ್ ಕೇಳೋಕೆ ಬನ್ನಿ ಅಂತಿದ್ದಾರೆ ರಾಜ್ಯದ ಜನ. ಜೀವ ಎಷ್ಟು ಅಂತ ತಡ್ಕೊಳ್ಳುತ್ತೆ ಸ್ವಾಮಿ. ಇವತ್ತು ದುಡ್ಡು ಬರುತ್ತೆ, ಅವತ್ತು ದುಡ್ಡು ಬರುತ್ತೆ ಅಂತ ಜಾತಕ ಪಕ್ಷಿ ತರ ಕಾದಿದ್ದೇ ಬಂತು. ಸರ್ಕಾರ ನಡೆಸೋರು ಮಾತ್ರ ಬಡ ಜನರ ಕೂಗು ಕೇಳ್ತಿಲ್ಲ. ಅದಕ್ಕೆ ಜನರು ಕೆರಳಿ ಕೆಂಡವಾಗಿ ಉಗಿಯುತ್ತಿದ್ದಾರೆ. 5 ತಿಂಗಳಿಂದ ನಿಂತದ. 5 ತಿಂಗಳಿಂದ ರೊಕ್ಕ ಕೊಟ್ಟಿಲ್ಲ ನಮ್ಗೆ. ಅಕ್ಕಿ ಇದ್ರ 5 ಕಿಲೋ 2 ಕಿಲೋ ಜೋಳ 3 ಕಿಲೋ ಅಕ್ಕಿ ಕೊಡ್ತಾರೆ. 3 ಕಿಲೋ ಅಕ್ಕಿ ನಾವು ಎಷ್ಟು ದಿನ ಉಣ್ಬೇಕ್ರಿ ಸರ್? ಬಡ ಜನರು ಎಲ್ಲಿಂದ ಬದುಕಬೇಕು? ಏನು ಬದುಕೋದಿಲ್ಲ, ಏನಿಲ್ಲ. ಈಗ ಎಲೆಕ್ಷನ್ ಇದ್ದಾಗ ಏನಂತಾರೆ, ಎಲ್ಲರೂ ಕಾಲು ಬಿದ್ಕಂತ ಬರ್ತಾರೆ ನಮ್ಮಲ್ಲಿ. ಈಗ ನಾವು ಯಾರು ಕಾಲು ಬಿಡ್ಬೇಕು? ಯಾರು ಕೇಳ್ತಾರೆ ನಮ್ಗೆ? ನೀವು ಉಂಡ್ರಿ ಅಂತ ಕೇಳ್ತಾರ, ಉಪವಾಸ ಇದ್ದೀರಿ ಅಂತ ಕೇಳ್ತಾರೆ, ಯಾರು ಕೇಳಂಗಿಲ್ಲ ನಮ್ಗೆ. ಈಗ ನಾವು ಬಿಕ್ಕಿ ಎತ್ತ ಟೈಮ್ ನಮಗೆ ಬಂದದ. ಇಂಥ ಪರಿಸ್ಥಿತಿದಾಗ ಬಡ ಜನರಿಗೆ ಇಷ್ಟು ತ್ರಾಸ ಮಾಡಬಾರ್ದು. ಸರ್ಕಾರ ಆಗಿ ನಿಂತ ಮೇಲೆ ಸರ್ಕಾರ ಬಡವ್ರ ಜನಿಗೆ ನೋಡೋದಿರ್ತದ. ಬಡವ್ರ ಜನಿಗೆ ನೋಡಲಿಲ್ಲ ಅಂದ್ರೆ ಇದು ಯಾವ ಸರ್ಕಾರ ಅಂತಾರೆ ಇವರಿಗೆ? ಯಾರು ಸರ್ಕಾರ ಅನ್ನಲ್ಲ, ಏನಲ್ಲ. ಇನ್ನು ದನ ಕಾಯಿರ್ಬೇಕು, ಅದಕ್ಕಿಂತ ಕಡಿಗಾರ ಸರ್ಕಾರ. ನಮ್ಗೆ ಅನಜ ಕೊಡಲ್ಲಕ್ರಿ. ದುಡ್ಡು ತಗೊಂಡ್ ಏನ್ ಮಾಡೋದ? ದುಡ್ಡು 1 ತಿಂಗಳು ಹಾಕ್ತಾರೆ 2 ತಿಂಗಳು ಬಿಡ್ತಾರ. 3 ತಿಂಗಳು ಕೊಡೋದಿತ್ತಾರ ಒಂದೇ ತಿಂಗಳು ಹಾಕ್ತಾರ. 5 ತಿಂಗಳು ಕೊಡ್ತಿರ 1 ತಿಂಗಳು ಹಾಕ್ತಾರ. ಆಯ್ತ್ರಿ, ತಿಂಗಳನ್ನು ಸರಿಯಾಗಿ ಕೊಡಲ್ಲ. ನಾವ್ ಏನ್ ಕೊಂಡ್ಕೊಂಡ್ ಉಣ್ಬೇಕಾದ್ರಾಗ? ಎಲ್ಲರೂ ತಲೆಗಿಟ್ಕೊಂಡ್ ಕೂತಾರ. ಇದೊಂದ್ಸಲ ಗೆಲ್ಸೋ ಮಂದಾರ 10 ಕಿಲೋ ಅಕ್ಕಿ 2,2 ಸಾವಿರ ರೂಪಾಯಿ ಹಾಕ್ತಿವಿ ಅಂದಾರ. ಇಲ್ಲಿವತ್ತನ ಹಾಕ್ಯಾರ. ಈಗ 3 ತಿಂಗಳಾಯ್ತು ರೊಕ್ಕ ಬಂದಿಲ್ಲ. ಇಲ್ಲಿ ಮ್ಯಾಗ ರೊಕ್ಕ ಅಟ್ಟೆ ಕಂಟಿನ್ಯೂ ಇಳತ್ತನ 2,2 ಸಾವಿರ ರೂಪಾಯಿ ಹಾಕಿದ್ರು 10 ಕಿಲೋ ಅಕ್ಕಿ ಕೊಟ್ಟನು ಪಾಡಾಯ್ತು. ಹುಲಿಯ ಮುಂದೆ ಹ್ಯಾಂಗ ಗೆದಿತಾನ ನಾವು ನೋಡ್ತೀವಿ ಜನರು ಎಲ್ಲರೂ ಕಲ್. ಗೃಹಲಕ್ಷ್ಮಿನೂ ಇಲ್ಲ, ಅನ್ನಭಾಗ್ಯವೂ ಇಲ್ಲ. ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ. ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. 2-3 ತಿಂಗಳ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. 2 ತಿಂಗಳು ತೆಳಗ್ ಬಿದ್ದೀವಿ. ಏನು ಸುಳ್ಳೆ ಹೇಳ್ತಾರ್ರಿ ಎಲ್ಲ ಬರ್ತಾವ ಅಂತಾರ. ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಈ 6 ತಿಂಗಳು ಐತಿ. ಸರ್ಕಾರ ನಡೆಸೋರು ಕಣ್ ಬಿಡಬೇಕು, ಇಲ್ದಿದ್ರೆ ಜನರು ಸಿಡಿದೇಳೋದು ಪಕ್ಕ. ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಜೊತೆ ಮಲ್ಲಿಕಾರ್ಜುನ್ ಮರಕಲೆ, ಬೀದರ್, ರಿಪಬ್ಲಿಕ್ ಕನ್ನಡ. ಏನಿಲ್ಲ, ಈಗ ಕಳೆದ 5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ, 170 ರೂಪಾಯಿ. ಆಮೇಲೆ ಗೃಹಲಕ್ಷ್ಮಿದು 2 ತಿಂಗಳಿಂದ ಬಂದಿಲ್ಲ ಅಂತ ಹೇಳಿ. ಅನ್ನಭಾಗ್ಯ ಯೋಜನೆ ನಿಮ್ಗೆ ಗೊತ್ತಿದೆ. 10 kg ಅಕ್ಕಿ ಕೊಡ್ತೇನೆ ಅಂತಂದ್ರು ಇವರು ಮ್ಯಾನಿಫೆಸ್ಟೋದಲ್ಲಿ. ಅಧಿಕಾರಕ್ಕೆ ಬಂದ ನಂತರ BJP ಕೂಡ ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತು. ಅಕ್ಕಿ ಕೊಡಲಿಲ್ಲ, 34 ರೂಪಾಯಿ ಕೊಡಲಿಲ್ಲ. ಸೊ ಇವರೇನು ಮಾಡಿದ್ರು, ಇಲ್ಲ 170 ರೂಪಾಯಿ ಅದರ ಬದಲಿಗೆ ದುಡ್ಡು ಕೊಡ್ತೀವಿ ಅಂತೇಳಿ. ಈಗ ಕೇಂದ್ರ ಹೇಳ್ತಾ ಇದೆ ಅಕ್ಕಿ ತಗೊಳ್ಳಿ 22 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಈಗ ಇವರು ತಗೊಳಕ್ಕೆ ರೆಡಿ ಇಲ್ಲ. ಒಂದು ಲೆಕ್ಕದಲ್ಲಿ ಈಗ ರಾಜ್ಯ ಸರ್ಕಾರ ತಗೊಂಡ್ರೆ ಲಾಭ ಇದೆ. 1200 ಅಂದರೆ 10 ರೂಪಾಯಿ ಉಳಿಯುತ್ತೆ 1 kg ಅಕ್ಕಿಯಲ್ಲಿ. 34 ರೂಪಾಯಿಗೆ ಇವರು ಕೇಳಿದ್ದು, ಈಗ 22 ರೂಪಾಯಿಗೆ ಅವ್ರು ಬಂದ್ರಲ್ಲ. 22 ರೂಪಾಯಿ 50 ಪೈಸೆ ಕೊಡುವಂತ ಅನಿವಾರ್ಯತೆಗೆ ಬರಬೇಕಾಯ್ತು ಕೇಂದ್ರ ಸರ್ಕಾರ. ಈಗ 2080 ಕೋಟಿ ಉಳಿತಾಯ ಆಗುತ್ತೆ ರಾಜ್ಯ ಸರ್ಕಾರ. ಹೌದು, ಈಗ ಆ ಟೈಮಲ್ಲಿ ಕೇಂದ್ರ ಕೂಡ ಪಾಲಿಟಿಕ್ಸ್ ಮಾಡಿದೆ. ಅವತ್ತು ಮಾಡಬಾರ್ದಾಗಿತ್ತು. ಈಗ